ಸ್ನೇಹಿತರೆ, ಇವತ್ತು ಹಠ ಅಂದ್ರೇನು, ಇಚ್ಛಾಶಕ್ತಿ ಅಂದ್ರೇನು, ಶ್ರಮ ಅಂದ್ರೇನು, ಧೈರ್ಯ ಅಂದ್ರೇನು, ಯಾವುದೇ ಪರಿಸ್ಥಿತಿಯಲ್ಲಿ ಮನುಷ್ಯ ಹೇಗೆ ಅದನ್ನ ನಿಭಾಯಿಸ್ಕೋಬೇಕು, ಹೇಗೆ ಎದುರಿಸ್ಬೇಕು, ನಾವು ಅನ್ಕೊಂಡಿರೋ ಕನಸುಗಳನ್ನ ಈಡೇರ್ತಿದ್ದಾಗ ಮತ್ತೆ ಪುಟಿದದ್ದು ಕನಸುಗಳನ್ನ ಈಡೇರಿಸಿ ಸಾಧನೆಯನ್ನ ಮಾಡಿ ದೇಶ ಅಲ್ಲ ಪ್ರಪಂಚವನ್ನೇ ತಿರುಗಿ ನೋಡಂಗೆ ಮಾಡಿದಂತ ಒಬ್ಬ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ನ ಕಥೆಯನ್ನ, ರೋಚಕ ವ್ಯಥೆಯನ್ನ, ರೋಚಕ ಘಟನೆಯನ್ನ ನಿಮ್ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ನೋಡಿ ಇನ್ಸ್ಪಿರೇಷನ್ ಆಗೋದ್ರಲ್ಲಿ ಡೌಟೇ ಇಲ್ಲ. ಕಂಪ್ಲೀಟ್ ಆಗಿ ಈ ವಿಡಿಯೋನ ನೀವು ನೋಡಿ. ಆ ಯುವತಿ ನ್ಯಾಷನಲ್ ವಾಲಿಬಾಲ್ ಪ್ಲೇಯರ್ ಆಗಿದ್ಲು. ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಆ ಪದಕ ಗೆಲ್ಬೇಕು, ಈ ಪದಕ ಗೆಲ್ಬೇಕು, ವಾಲಿಬಾಲ್ ಫೀಲ್ಡ್ ಅಲ್ಲಿ ನಾನು ಆ ಕ್ಷೇತ್ರದಲ್ಲಿ ತುಂಬಾ ಸಾಧನೆ ಮಾಡಬೇಕು ಅಂತ ಕನಸನ್ನ ಕಟ್ಕೊಂಡಿದ್ದೆ. ಅದರಂತೆ ಪ್ರತಿದಿನ ಶ್ರಮ ಪಟ್ಟು ಟ್ರೈನಿಂಗ್ ಪಡೆದು ನ್ಯಾಷನಲ್ ಲೆವೆಲ್ ಕೂಡ ಹೆಸರನ್ನು ಕೂಡ ಮಾಡಿದ್ದು. ಆದ್ರೆ ವಿಧಿ ಅವಳ ವಿರುದ್ಧ ನಡೆದು ಬಿಡ್ತು. ಅದೊಂದು ದಿನ ಪದ್ಮಾವತಿ ಎಕ್ಸ್ಪ್ರೆಸ್ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಳು. ಅಲ್ಲಿ ಒಂದು ಪುಂಡರ ಗುಂಪು, ಚೈನ್ ಸ್ನ್ಯಾಚಿಂಗ್, ಚೈನು ಮತ್ತೆ ಕಳ್ಳರ ಗುಂಪು ಅಲ್ಲಿದ್ದ ಜನರಿಗೆ ತೊಂದರೆಯನ್ನ ಕೊಡ್ತಾ ಇದ್ರು. ಆ ಪುಂಡರ ಗುಂಪನ್ನ ತಡೆ ಹಿಡಿಯಲು ಇವಳು ಪ್ರಯತ್ನಿಸ್ತಾಳೆ. ಆದ್ರೆ ಆ ಪುಂಡರ ಗುಂಪು ಇವಳ ಜೊತೆ ಜಗಳವನ್ನ ಮಾಡಿ ಆ ಹೋಗುತ್ತಿರುವ ಪದ್ಮಾವತಿ ಎಕ್ಸ್ಪ್ರೆಸ್ ಟ್ರೈನ್ ಇಂದ ಹೊರಗೆ ತಳ್ಳಿ ಬಿಡುತ್ತಾರೆ. ಅರುಣಿಮಾ ಸಿನ್ಹಾ ಹೋಗಿ ಮತ್ತೊಂದು ಟ್ರ್ಯಾಕ್ ನಲ್ಲಿ ಬಿದ್ದಳು. ಅದೇ ಟ್ರ್ಯಾಕ್ ನಲ್ಲಿ ಬಿದ್ದು ಒದ್ದಾಡ್ತಿರೋ ಅರುಣಿಮಾ ಸಿನ್ಹಾ ಮೇಲೆ ಇನ್ನೊಂದು ಅದೇ ಟ್ರ್ಯಾಕ್ ಅಲ್ಲಿ ಬಂದಂತ ಟ್ರೈನು ಅವಳ ಕಾಲ ಮೇಲೆ ಹಾದು ಹೋಗ್ಬಿಡುತ್ತೆ. ನೀವೇ ಯೋಚನೆ ಮಾಡಿ, ಕಾಲ ಹಳಿಯನ್ನ ಮೇಲೆ ಒಂದು ಟ್ರೈನ್ ಹಾದು ಹೋದ್ರೆ ಅಲ್ಲಿರೋ ಗಾಯ, ನೋವು, ವೇದನೆ, ಅಸಹಾಯಕ ಪರಿಸ್ಥಿತಿ, ರಕ್ತ ಸುರಿ ಹೋಗುವಂತ ಸ್ಥಿತಿ, ಇವೆಲ್ಲ ಮನುಷ್ಯನನ್ನ ಎಷ್ಟು ಅಧೈರ್ಯನನ್ನಾಗಿಗೊಳಿಸಬಹುದು. ರಾತ್ರಿ ಹೊತ್ತು, ಇಡೀ ರಾತ್ರಿ ಹೊತ್ತು ಅರುಣಿಮಾ ಸಿನ್ಹಾ ಟ್ರ್ಯಾಕ್ ಪಕ್ಕದಲ್ಲೇ ಒದ್ದಾಡುವಂತಹ ಸ್ಥಿತಿ ಬಂತು. ನೊಣಗಳು, ಇರುವೆಗಳು ಕಚ್ತಾ ಇದ್ರು. ಅವುಗಳನ್ನೆಲ್ಲ ಆದ ಗಾಯವನ್ನ ಸಹಿಸಿಕೊಂಡು ಬೆಳಗಿನ ಆಗುವವರೆಗೂ ಅರುಣಿಮಾ ಸಿನ್ಹಾ ಹೇಗೆ ಕಾಲ ಕಳೆದಳು. ಬೆಳಿಗ್ಗೆ ಆಯ್ತು. ದಾರಿ ಹೋಗರು ಅರುಣಿಮಾ ಸಿನ್ಹಾ ಆ ಒಂದು ರಕ್ತದ ಮುಡುವಿನಲ್ಲಿ ಗಾಯದ ಪರಿಸ್ಥಿತಿಯಲ್ಲಿ ನೋಡುವುದನ್ನ ಕಂಡು ಅವಳ ಜೀವವನ್ನ ಉಳಿಸಲು ಏಮ್ಸ್ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ವೈದ್ಯರು ಹೇಳ್ತಾರೆ, 4 ತಿಂಗಳ ಕಾಲ ನೀನು ಇಲ್ಲೇ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ, ಆಪರೇಷನ್ ಮಾಡಲಾಗುತ್ತೆ, ನಿನ್ನ ಕಾಲನ್ನೇ ಕತ್ತರಿಸಬೇಕಾಗತ್ತೆ ಅಂತ ಹೇಳ್ತಾರೆ. ಮೊಣಕಾಲಿನ ಕೆಳಗಡೆ ಇರುವಂತ ಕಾಲನ್ನೇ ಕತ್ತರಿಸ್ಬಿಡ್ತಾರ್ರಿ. ಅಲ್ಲಿ ಅರುಣಿಮಾ ಸಿನ್ಹಾ ಅನ್ಕೊಂಡಿರುವಂತ ಕನಸು ಛಿದ್ರವಾಗುತ್ತೆ. ನ್ಯಾಷನಲ್ ಲೆವೆಲ್ ಆಲ್ರೆಡಿ ಹೆಸರು ಮಾಡಿರುವಂತ ಅರುಣಿಮಾ ಮುಂದೆ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಅವಾರ್ಡ್ಸ್ ಗಳನ್ನ, ಪದಕಗಳನ್ನ ಗೆಲ್ಲಬೇಕು ಅನ್ನುವ ಕನಸು ನುಚ್ಚು ನೂರು ಆಗ್ಬಿಡುತ್ತೆ. ಕೆಲ ಸಮಯದ ನಂತರ ಅರುಣಿಮಾ ಒಂದು ಕಾಲನ್ನ ಕಳ್ಕೊಂಡಿದ್ದಾಳೆ. ಅವಳ ಕನಸುಗಳು ನುಚ್ಚು ನೂರಾಯಿತು. ಮುಂದೆ ಯಾವ ಸಾಧನೆಯೂ ತೋರ್ತಾ ಇಲ್ಲ. ಅವಳಿಗೆ ಸ್ಫೂರ್ತಿಯಾಗಿ ನಿಂತ್ಕೊಂಡಿದ್ದು ಭಾರತೀಯ ಕೆಚ್ಚೆದೆಯ ಕ್ರಿಕೆಟಿಗ ಯುವರಾಜ್ ಸಿಂಗ್ ಕ್ಯಾನ್ಸರ್ ನಿಂದ ತಮ್ಮ ಇಚ್ಛಾಶಕ್ತಿಯ ಮೂಲಕ ಹುಷಾರಾಗಿರೋದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು, ಅದೇ ರೀತಿ ನಾನು ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು, ನಂದೊಂದು ಕಾಲಿಲ್ಲ ಅಂದ್ರೂ ಏನಾಯ್ತು, ನಾನು ಇಡೀ ಪ್ರಪಂಚಕ್ಕೆ ಒಬ್ಬ ಭಾರತೀಯ ಮಹಿಳೆ ಏನ್ ಮಾಡಿ ತೋರಿಸ್ಬೋದಂತ ನಾನು ತೋರಿಸ್ಬೇಕು. ಪ್ರತಿಯೊಬ್ಬ ಯುವಕರು ಯಾವುದೇ ರೀತಿ ಡಿಪ್ರೆಷನ್ ಹೋಗ್ಬಾರ್ದು, ಯಾವುದೇ ರೀತಿ ನನ್ನ ಕೈಯಲ್ಲಿ ಆಗಲ್ಲ ಅಂತ ಅನ್ಬಾರ್ದು ಅನ್ನೋದಕ್ಕೆ ನಾನು ಮಾದರಿಯಾಗಿ ನಿಲ್ತೇನೆ ಅಂತ ಸ್ವಾಮಿ ವಿವೇಕಾನಂದರನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಅರುಣಿಮಾ ಸಿನ್ಹಾ ಡಿಸೈಡ್ ಮಾಡ್ತಾಳೆ. ಅಣ್ಣನ್ ಹೇಳ್ತಾಳೆ, ಅಣ್ಣ ನಾನೇನಾದ್ರೂ ಸಾಧನೆ ಮಾಡ್ಬೇಕಂತ ಮಾಡಿದೀನಿ. ಅಣ್ಣ ಕೇಳ್ತಾನೆ, ಏನಮ್ಮ ನಿನ್ ಸಾಧನೆ ಏನ್ ಮಾಡ್ಬೇಕಂತ ಮಾಡಿದೀಯಾ? ನನಗ್ ಕಾಲಿಲ್ಲ, ನಾನ್ ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕು ಅಂತಿದ್ದೀನಿ ಅಂತಾಳೆ. ಅಣ್ಣನ್ಗೆ ಶಾಕ್ ಆಯ್ತು. ಮೌಂಟ್ ಎವರೆಸ್ಟ್ 8848 ಕಿಲೋಮೀಟರ್ ಇದೆ. ಅಂತ ಮೌಂಟ್ ಎವರೆಸ್ಟ್ ಅನ್ನ ಏರ್ಬೇಕಂತಿರುವಂತ ಕೆಚ್ಚದೆಯ ತಂಗಿಯನ್ನ ನೋಡಿ ಅಣ್ಣನ್ಗೆ ಬಹಳ ಖುಷಿ ಆಗುತ್ತೆ. ನೀನ್ ಏನ್ ಬೇಕಾದ್ರೂ ಹೇಳಮ್ಮ, ನಾನು ನಿನ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಭಾರತ ದೇಶದ ಪ್ರಪ್ರಥಮ ಮಹಿಳೆ ಬಚೇಂದ್ರಿ ಪಾಲ್ ಮೌಂಟ್ ಎವರೆಸ್ಟ್ ಅನ್ನ ಏರಿದ್ದನ್ನ ನೆನಪಿಸಿಕೊಂಡು ಅವ್ರ ಹತ್ರ ಟ್ರೈನಿಂಗ್ ಹೋಗ್ತಾರೆ. ಬಚೇಂದ್ರಿ ಪಾಲ್ ಅರುಣಿಮಾ ಸಿನ್ಹಾನ ನೋಡಿ ಬಚೇಂದ್ರಿ ಪಾಲ್ ಹೇಳ್ತಾರೆ, ನೋಡು ಅರುಣಿಮಾ, ನೀನ್ ಆಲ್ರೆಡಿ 50% ನಷ್ಟು ಮೌಂಟ್ ಎವರೆಸ್ಟ್ ಅನ್ನ ಏರ್ಬಿಟ್ಟಿದೀಯಾ, ಇನ್ನೇನು ಕಾಲ ಬೇಕಾಗಿಲ್ಲ, ನಿನಗೆ ನಾನ್ ಟ್ರೈನಿಂಗ್ ಕೊಡ್ತೇನಂತ ಬಚೇಂದ್ರಿ ಪಾಲ್ ಟ್ರೈನಿಂಗ್ ಕೊಟ್ಟು ಅರುಣಿಮಾ ಸಿನ್ಹಾ ಕಷ್ಟಪಟ್ಟು ಅವುಗಳನ್ನೆಲ್ಲ ಟ್ರೆಕ್ಕಿಂಗ್ ಅವನ್ನೆಲ್ಲ ಕಲ್ತು ಮುಂದೊಂದಿನ 8848 ಕಿಲೋಮೀಟರ್ ಮೌಂಟ್ ಎವರೆಸ್ಟ್ ಅನ್ನ ಏರಿ ಅಲ್ಲಿ ಭಾರತ ಧ್ವಜವನ್ನ ನೆಟ್ಟು ಕಾಲುಗಳಿಲ್ಲದೆ ಪರ್ವತವನ್ನ ಏರ್ಬೋದು ಅಂತ ತೋರಿಸ್ಕೊಡ್ತಾಳೆ. ಸಂಕಷ್ಟದ ಸಮಯದಲ್ಲೂ ಕೂಡ, ಡಿಫಿಕಲ್ಟಿ, ಪ್ರಾಬ್ಲಮ್, ಸಿಚುವೇಶನ್ಸ್ ಇದ್ರೂ ಕೂಡ ನಾವು ಅನ್ಕೊಂಡಿರೋ ಸಾಧನೆಯನ್ನ ಯಾವತ್ತು ಕೈ ಬಿಡಬಾರ್ದು ಅಂತ ಜಗತ್ತಿಗೆ ಸಾರ್ತಾಳೆ. ನಿಮ್ಮ ಕನಸುಗಳು ಒಂದು ನುಚ್ಚು ನೂರಾದ್ರೆ ಏನಾಯ್ತು, ಮತ್ತೊಂದು ಕನಸು ಕಾಣಿ, ಮತ್ತೊಂದು ಶ್ರದ್ಧೆಯಲ್ಲಿಡಿ, ಏನಾದ್ರೂ ಮಾಡ್ಲಿಕ್ಕೆ ನಿಮ್ಗೆ ತಯಾರಾಗಿ ಅಂತ ಸಂದೇಶ ಕೊಡ್ತಾಳೆ. ನನ್ನ ಕೈಯಲ್ಲಿ ಏನೂ ಆಗಲ್ಲ, ನನ್ನ ಲೈಫಲ್ಲಿ ನಾನು ಅನ್ಕೊಂಡಿದ್ದ ಆಗ್ಲಿಲ್ಲ ಅಂತ ನೀವು ವ್ಯಥೆ ಪಡ್ತಾ ಕೂರೋದ್ರ ಬದಲು ನೀವು ಪ್ರತಿಕೂಲಗಳನ್ನ, ಎಲ್ಲಾ ಎನ್ವೈರನ್ಮೆಂಟ್ ಗಳನ್ನ, ಎಲ್ಲಾ ಅವಕಾಶಗಳನ್ನ, ಎಲ್ಲಾ ಪರಿಸ್ಥಿತಿಗಳನ್ನ ಚೇಂಜ್ ಮಾಡುವಂತ ಇಚ್ಛಾಶಕ್ತಿ ನಿಮ್ಮಲ್ಲಿದೆ ಅಂತ ಭಾಷಣದ ಮೂಲಕ ತನ್ನ ಯಶಸ್ಸನ್ನ ಜಗತ್ತಿಗೆ ಸಾರ್ತಾಳೆ. ಅವಳು ಹೇಳ್ತಾಳೆ, ಯಾವುದಕ್ಕೂ ನಿರಾಶೆ ಆಗ್ಬೇಡಿ,
ನಿಮ್ಮ ಗುರಿಗಳು, ಆಕಾಂಕ್ಷೆಗಳು ಕಣ್ಮರೆಯಾಗಲು ಬಿಡಬೇಡಿ. ನಿಮ್ಮನ್ನ ನೀವು ಲಿಮಿಟ್ಸ್ ಅಲ್ಲಿ ಇರಿಸ್ಕೊಂಡು ಆ ಕಂಫರ್ಟ್ ಜೋನ್ ಇಂದ ಆಚೆ ಬಂದು ಏನನ್ನಾದರೂ ನೀವು ಅನ್ಕೊಂಡಿರೋದನ್ನ ಸಾಧನೆ ಮಾಡಬಹುದು. ಅದಕ್ಕೆ ನಾನೇ ಉದಾಹರಣೆಯಾಗಿ ನಿಂತಿದ್ದೇನೆ ಅಂತ ಹೇಳ್ತಾಳೆ. ಸರ್, ಈಗ ಅರುಣಿಮಾ ಸಿನ್ಹಾ ಏನ್ ಮಾಡ್ತಾ ಇದ್ದಾರೆ? ಅವ್ರು ಎಲ್ಲಿಯವರು? ಅವರು ಉತ್ತರ ಪ್ರದೇಶದ ಅಂಬೇಡ್ಕರ್ ನಗರದಲ್ಲಿ ಜನಿಸ್ತಾರೆ. ಅವ್ರಿಗೆ 2015ರಲ್ಲಿ ಪದ್ಮಶ್ರೀ ಅವಾರ್ಡ್ ಸಿಕ್ತು. ಇವತ್ತಿಗೂ ಕೂಡ ಯಶಸ್ ಭಾರತಿ ಅವಾರ್ಡ್, ರಾಣಿ ಲಕ್ಷ್ಮೀಬಾಯಿ ಅವಾರ್ಡ್, ಫಸ್ಟ್ ಲೇಡಿ ಅವಾರ್ಡ್, ಮಲಾಲಾ ಲೇಡಿ ಅವಾರ್ಡ್, ನಾರ್ಗೆ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡ್, ಹೀಗೆ ಹಲವಾರು ಅವಾರ್ಡ್ಸ್ಗಳು ಅವರ ಮುಡಿಲಿಗೇರಿವೆ. ಅರುಣಿಮಾ ಸಿನ್ಹಾ ಅವತ್ತು ನನ್ನ ಕೈಯಲ್ಲಿ ಆಗಲ್ಲ ಅಂತ, ನನ್ನಲ್ಲಿ ವಾಲಿಬಾಲ್ ಕಥೆನೇ ಮುಗಿದು ಹೋಯ್ತು ಅಂತ ಅವಳು ಫೀಲ್ಡ್ ಅನ್ನ ಚೇಂಜ್ ಮಾಡದೆ ಹೋಗಿದ್ರೆ, ಅಥವಾ ಅವಳಲ್ಲಿ ಕೆಚ್ಚದೆಯ ಮನೋಭಾವವನ್ನ ತೋರಿಸದೆ ಹೋಗಿದ್ರೆ ಇವತ್ತು ಅರುಣಿಮಾ ಸಿನ್ಹಾ ಇಷ್ಟು ಅವಾರ್ಡ್ಗಳನ್ನ ಗೆಲ್ಲಲಿಕ್ಕೆ ಆಗ್ತಾ ಇತ್ತಿಲ್ಲ. ಬಟ್ ನಾನು ನಿಮ್ಗೆ ಇನ್ನೊಂದು ರೋಚಕವಾದಂತಹ ಇನ್ಸ್ಪಿರೇಷನ್ ನ ಹೇಳ್ತೀನಿ ಕೇಳಿ. ಅರುಣಿಮಾ ಸಿನ್ಹಾ ಏರಿದ್ದು ಭಾರತದ 8,848 ಕಿಲೋಮೀಟರ್ ಅಷ್ಟೇ ಅಲ್ಲ, ಬರೀ ಮೌಂಟ್ ಎವರೆಸ್ಟ್ ಪರ್ವತವನ್ನೇ ಏರ್ಲಿಲ್ಲ. ಅವಳು ಮತ್ತೆ ಡಿಸೈಡ್ ಮಾಡ್ತಾಳೆ, ಇದು ಭಾರತ ದೇಶಕ್ಕೆ ನನ್ನ ಸಾಧನೆ ಸೀಮಿತ ಆಗ್ಬಾರ್ದು, ಇಡೀ ವಿಶ್ವಕ್ಕೆ ನನ್ನ ಸಾಧನೆ ಗೊತ್ತಾಗ್ಬೇಕು ಅಂತ ಅವಳು ಡಿಸೈಡ್ ಮಾಡ್ತಾಳೆ. ಏಷ್ಯಾದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಮೇಲೆ ಆಫ್ರಿಕಾದ ಮೌಂಟ್ ಕಿಲಿಮೆಂಜಾರೋನ ಏರ್ತಾಳೆ, ಮೌಂಟ್ ಎಲ್ಬರ್ಸ್ ಯುರೋಪು, ಮೌಂಟ್ ಕೊಸಿಸ್ಕೋ ಆಸ್ಟ್ರೇಲಿಯಾ ಪೀಕನ್ನ ಏರ್ತಾಳೆ, ಅಕಂಕೋಗೋವಾ ಸೌತ್ ಅಮೆರಿಕಾದಲ್ಲಿರೋದು, ನಾರ್ತ್ ಅಮೆರಿಕಾದಲ್ಲಿ ದೆನಾಲಿ ಅನ್ನೋ ಮೌಂಟ್ ಎವರೆಸ್ಟ್ ಮೌಂಟ್ ಅನ್ನ ಏರ್ತಾಳೆ, ವಿನ್ಸೋನ್ ಮ್ಯಾಸಿಫ್ ಅಟ್ಲಾಂಟಿಕಾದಲ್ಲಿರುವಂತಹ ಪರ್ವತವನ್ನ ಏರ್ತಾಳೆ. ಜಗತ್ತಿಗೆ ತಾನು ಏನು ಮಾಡಬಲ್ಲೆ, ಒಬ್ಬ ಮನುಷ್ಯ, ಒಬ್ಬ ಅಂಗವಿಕಲ ಮನುಷ್ಯ ಏನನ್ ಬೇಕಾದ್ರೂ ಕೂಡ ಮಾಡಬಹುದು. ನಿಮಗೆ 2 ಕಾಲುಗಳಿವೆ, 2 ಕೈಗಳಿವೆ, ಭಗವಂತ ನಿಮಗೆ ಬುದ್ಧಿ ಶಕ್ತಿಯನ್ನ ಕೊಟ್ಟಿದ್ದಾನೆ. ನನ್ನ ಕೈಯಲ್ಲಿ ಏನು ಆಗಲ್ಲ ಅಂತ ನೀವು ಕೈ ಚೆಲ್ಲಿ ಕೂತ್ಕೊಳ್ಬೇಡಿ. ನನ್ನ ಹಾಗೆ ಏನಾದ್ರೂ ಯೋಚನೆ ಮಾಡಿ, ಏನಾದ್ರೂ ಸಾಧನೆಯನ್ನ ಮಾಡಿ, ಅಟ್ಲೀಸ್ಟ್ ನಿಮ್ ಜೀವನನಾದ್ರೂ ಅತ್ಯುತ್ತಮವಾಗಿ ನಡೆಸಿ ಅಂತ ಅರುಣಿಮಾ ಸಿನ್ಹಾ ತನ್ನ ಜೀವನದ ಗಾಥೆ ಮೂಲಕ ಇಡೀ ಜಗತ್ತಿಗೆ ಸಂದೇಶವನ್ನ ಸಾರ್ತಾರೆ, ಇಡೀ ಜಗತ್ತಿಗೆ ಸಂದೇಶವನ್ನ ಸಾರ್ತಾರೆ. ಈ ಒಂದು ಧ್ವನಿ ಸುರುಳಿಯಲ್ಲಿ ಅರುಣಿಮಾ ಸಿನ್ಹಾರ ಒಂದು ಇನ್ಸ್ಪಿರೇಷನಲ್ ಸ್ಟೋರಿಯನ್ನ ನಾನು ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ನಿಮಗೆ ಇಷ್ಟ ಅನ್ಸಿದ್ರೆ ಅರುಣಿಮಾ ಸಿನ್ಹಾರವರಿಗೆ ನೀವು ಕೃತಜ್ಞತೆಯನ್ನ ಸಲ್ಲಿಸಬೇಕು. ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆನ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ವಿಡಿಯೋದನ್ನ ಸಿಗ್ತೀನಿ.